ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಇವತ್ತು ಆಹಾರ ಇಲಾಖೆಯಿಂದ 3 ಭರ್ಜರಿ ಗುಡ್ ನ್ಯೂಸ್ಗಳು ಸಿಕ್ಕಿದೆ. ಏನು ಅಂತ ನಾನು ಎಲ್ಲನೂ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗೆ 3,000 ರೂಪಾಯಿ ಪ್ರತಿ ತಿಂಗಳು ಬರುವಂತಹ ಸ್ಕೀಮ್ ಬಗ್ಗೆಯೂ ನಾನು ಇಲ್ಲಿ ಅದ್ರ ಬಗ್ಗೆಯೂ ಮಾಹಿತಿನ ಇಲ್ಲಿ ನಾನು ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಮತ್ತು ಯಾರೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ಧನ್ಯವಾದ ತಿಳಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅನ್ನಭಾಗ್ಯ ಫಲಾನುಭವಿಗಳಿಗೆ 3-4 ತಿಂಗಳಿಂದ ಅನ್ನಭಾಗ್ಯ ಯೋಜನೆ ಹಣನೇ ಜಮಾ ಆಗ್ತಾ ಇಲ್ಲ. ಇದಕ್ಕೆ ಎಲ್ಲರೂ ಇವಾಗ ಪ್ರಶ್ನೆನ ಮಾಡ್ತಾ ಇದ್ದಾರೆ. 1 ತಿಂಗಳು 2 ತಿಂಗಳು ಅಂದರೆ ಕಾಯ್ತಾ ಇದ್ರು. ಆದರೆ ಇವಾಗ ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಜನಕ್ಕೆ ಮಾತ್ರ ಹಣ ಜಮಾ ಆಗಿದೆ. ಇನ್ನೂ ಸುಮಾರು ಜನಕ್ಕೆ ಹಣನೇ ಜಮಾ ಆಗಿಲ್ಲ. ಹಾಗೆ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳ ಹಣ ಇನ್ನೂ ಬಿಡುಗಡೆನೇ ಆಗಿಲ್ಲ ಅದು. ಸೊ ಹಾಗಾಗಿ ಇವಾಗ ಡಿಸೆಂಬರ್ ಬಂದಿರೋದ್ರಿಂದ ಇವು 3-4 ತಿಂಗಳ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಇವಾಗ ಜನ ಎಲ್ಲರೂ ಕಾಯ್ಕೊಂಡು ಕೂತಿದ್ದಾರೆ. ಅದಕ್ಕೆ ಇವಾಗ ಸರ್ಕಾರದಿಂದ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ, ನಮಗೆ ಬರಬೇಕಾದಂಥ ಒಂದು 4,000 ಕೋಟಿ ರೂಪಾಯಿಯಷ್ಟು ಅನುದಾನ ಬರೋದಿದೆ. ಅದು ಬಂದ ಮೇಲೆ ಖಂಡಿತವಾಗೂ ನಾವು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣ ಎಲ್ಲರ ಖಾತೆಗಳಿಗೆ ಜಮಾ ಮಾಡ್ತೀವಿ ಅನ್ನೋದನ್ನು ಇವಾಗ ಮಾಹಿತಿನ ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ಇವಾಗ ಆಹಾರ ಇಲಾಖೆಯಿಂದ ಇನ್ನೊಂದು ಮಾಹಿತಿ ಬರ್ತಾ ಇದೆ. ಏನು ಅಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ 5 kg ಅಕ್ಕಿ ಕೊಡ್ತಾರೆ ಅನ್ನಭಾಗ್ಯ ಯೋಜನೆಯಲ್ಲಿ. ಮತ್ತು ಇನ್ನು 5 kg ಅಕ್ಕಿಯ ಬದಲಾಗಿ DBT ಮೂಲಕ ಹಣನ ಜಮಾ ಮಾಡ್ತಾ ಇದ್ದಾರೆ. ಇದಕ್ಕೂ ಮುಂಚೆ ಸಾಕಷ್ಟು ಒಂದು ಚರ್ಚೆಗಳು ನಡೀತು. ಈ 5 kg DBT ಹಣ ಬದಲು ದಿನಸಿ ಕಿಟ್ಟನ್ನು ಕೊಡಬೇಕು ಅನ್ನೋ ಒಂದು ಮಾಹಿತಿ ಕೊಟ್ಟರು. ಅದಾದಮೇಲೆ ಏನು ಮಾಡಿದ್ರು ಅಂದರೆ, ಬೇಡ DBT ಏನು ಹಣ ನಾವು ಕೊಡ್ತಾಯಿದ್ದೀವೋ ಅದನ್ನೇ ಕಂಟಿನ್ಯೂ ಮಾಡೋಣ ಅನ್ನೋ ಒಂದು ಡಿಸಿಷನ್ನ ತೊಗೊಂಡ್ರು. ಸೊ ಅದಾದಮೇಲೆ ಈ ರೀತಿಯಾಗಿ 1 ತಿಂಗಳು ಕೊಡೋದು, 2 ತಿಂಗಳು ಕೊಡದೇ ಇರೋದು, ಈ ರೀತಿಯೆಲ್ಲ ನಡೀತಾ ಬಂತು. ಆದರೆ ಇವಾಗ ಬರ್ತಾ ಇರೋವಂಥ ಒಂದು ಆಹಾರ ಇಲಾಖೆಯಿಂದ ಒಂದಷ್ಟು ಮಾಹಿತಿಗಳು ಬರ್ತಾಯಿದೆ. ಏನು ಅಂದರೆ, ಇನ್ಮೇಲಿಂದ ಈ ಒಂದು DBT ಹಣನ ನಿಲ್ಲಿಸಿ ಅಕ್ಕಿನೇ ಕೊಡೋಣ, ಅಂದರೆ 10 kg ಅಕ್ಕಿನೇ ಕೊಡಬೇಕು ಅನ್ನೋ ಒಂದು ಚರ್ಚೆ ಸ್ಟಾರ್ಟ್ ಆಗಿದೆಯಂತೆ. ನೋಡಬೇಕು ನಮ್ಮ ಒಂದು ಜನರಿಗೆ ಯಾವುದು ಅನುಕೂಲ ಆಗುತ್ತೆ ಅನ್ನೋದನ್ನು ನೋಡಿ ಅವರು ಡಿಸಿಷನ್ ತೊಗೊತಾರೆ ಅನಿಸುತ್ತೆ. ಆದರೆ ಮಾಹಿತಿಗಳ ಪ್ರಕಾರ ಈ ಒಂದು ಅಕ್ಕಿನೇ ಕೊಡಬೇಕು ಅನ್ನೋ ಒಂದು ಚರ್ಚೆ ಅಂತೂ ನಡೀತಾ ಇದೆಯಂತೆ. ಸೊ ನಿಮಗೆ ಏನು ಅನಿಸುತ್ತೆ, ನಿಮಗೆ ಅಕ್ಕಿ ಹಣ ಬೇಕಾ ಇಲ್ಲ ಅಕ್ಕಿ ಬೇಕಾ ಅನ್ನೋದನ್ನು ನೀವು ಸಹ ನಿಮ್ಮ ಒಂದು ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಒಂದು ಅನಿಸಿಕೆಯ ಪ್ರಕಾರ ಅಕ್ಕಿಯನ್ನೇ ಕೊಟ್ಟರೆ ಎಲ್ಲರಿಗೂ ಬಹಳ ಅನುಕೂಲ ಆಗುತ್ತೆ ಅನಿಸುತ್ತೆ. ಯಾಕಂದರೆ DBT ಮೂಲಕ ಹಣ ಕೊಡೋದು ಒಂದು ರೀತಿ ಒಳ್ಳೆಯದಾದರೆ ತಿಂಗಳು ಇವರು ಹಣನ ಕೊಡೋದಿಲ್ಲ. ಅಕ್ಕಿ ಅಂದರೆ ಪ್ರತಿ ತಿಂಗಳು ಈ ಎಲ್ಲ ಜನರಿಗೆ ಅಕ್ಕಿ ಸೇರುತ್ತೆ. ಹಣ ಅಂದರೆ ಈ DBT ಮೂಲಕ 1 ತಿಂಗಳು ಹಾಕ್ತಾರೆ, 2 ತಿಂಗಳು ಹಾಕೋದಿಲ್ಲ. ಹಾಗೆ ಎಷ್ಟೋ ಜನಕ್ಕೆ ಈ ಆಧಾರ್ ಸೀಡಿಂಗ್ ಆಗಿರ್ಬೋದು, ಈ ರೀತಿಯ ಕೆಲವೊಂದು ಏನೇನು ಒಂದು ಪ್ರೋಸೆಸ್ ಮಾಡಬೇಕು ಅನ್ನೋದೇ ಪಾಪ ಗೊತ್ತೇ ಇರೋದಿಲ್ಲ. ಅಂಥವ್ರಿಗೆಲ್ಲ DBT ಹಣ ಈಗಲೂ ಸಹ ಬರ್ತಾನೆ ಇಲ್ಲ. ಸೊ ಹಾಗಾಗಿ ಬಹಳಷ್ಟು ಜನ ಈ DBT ಹಣದಿಂದ ಬರ್ತಾ ಇರೋಂಥ ಅಕ್ಕಿ ಹಣನ ಅವ್ರಿಗೆ ಪಾಪ ಸಿಗದಿರ ವಂಚಿತರಾಗ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಎಲ್ಲರಿಗೂ ಒಂದು 10 kg ಅಕ್ಕಿ ಹಣನೇ ಕೊಟ್ಬಿಟ್ರೆ ಬಹಳಷ್ಟು ಅನುಕೂಲ ಆಗುತ್ತೆ. ಯಾಕಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಹೊರಗಡೆ ಅಕ್ಕಿ ರೇಟು ತುಂಬಾ ಇದೆ. 1 kgಗೆ 50-60 ರೂಪಾಯಿ, 70 ರೂಪಾಯಿ ಈ ರೀತಿಯಾಗೆಲ್ಲ ಇದೆ. ಬಡವರು ಈ ಒಂದು ಅಕ್ಕಿನ ತೊಗೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಸೊ 10 kg ಅಕ್ಕಿಯನ್ನು ಕೊಟ್ಟರೆ ಅವ್ರಿಗೂ ಸಹ ಬಡವರಿಗೂ ಸಹ ಅನುಕೂಲ ಆಗುತ್ತೆ. ಹಾಗೆ ಯಾವುದೇ ಕಾರಣಕ್ಕೂ ಈ ರೀತಿ DBT ಹಣ ಹೇಗೆ ಮಿಸ್ ಆಗ್ತಾಯಿದೆಯೋ ಆ ರೀತಿ ಮಿಸ್ ಆಗೋದು ಇಲ್ಲ ಅವರಿಗೆ. ಮತ್ತು ಆಹಾರ ಇಲಾಖೆಯಿಂದ ಇನ್ನೊಂದು ಗುಡ್ ನ್ಯೂಸ್ ಬಂದಿದೆ. ಏನು ಅಂದರೆ, ಕಳೆದ 6 ತಿಂಗಳಿಂದ ಯಾರ್ಯಾರು ರೇಷನ್ ತೊಗೊಂಡಿರೋದಿಲ್ವೋ ಅಂಥವರ ಕಾರ್ಡನ್ನು ರದ್ದು ಮಾಡಬೇಕು ಅಂತ ಇದ್ರಲ್ವಾ. ಸೊ ಇವಾಗ ಅಂಥವರ ಸ್ಟೇಟಸನ್ನು ರದ್ದು ಮಾಡಿಲ್ಲ, ಅವರು ಜಸ್ಟ್ ಹೋಲ್ಡ್ ಮಾಡಿದ್ದಾರೆ. ಸೊ ನೀವು ಮತ್ತೆ ಅದನ್ನು ಹೋಗಿ ಮನವಿ ಮಾಡಿಕೊಂಡ್ರೆ ನಿಮ್ಮ ಒಂದು ರೇಷನ್ ಕಾರ್ಡನ್ನ ಮತ್ತೆ ರಿಯಾಕ್ಟಿವೇಟ್ ಅವರು ಮಾಡ್ತಾರೆ. ನಂತರ ನೀವು ಏನು ರೇಷನ್ ತೊಗೊತಾ ಪ್ರತಿ ತಿಂಗಳು ಅದೇ ರೀತಿಯಾಗಿ ಮತ್ತೆ ನೀವು ರೇಷನ್ನ ತೊಗೋಬೋದಾಗಿದೆ. ಈಗಷ್ಟೇ ಮೊದಲು ಏನಾಗಿತ್ತು ಅಂದರೆ, ಈ ಒಂದು BPL ಕಾರ್ಡ್ ಪರಿಷ್ಕರಣೆ, ರೇಷನ್ ಕಾರ್ಡ್ ಪರಿಷ್ಕರಣೆ ಅನ್ನೋ ಹೆಸರಲ್ಲಿ ಬಹಳಷ್ಟು ರೇಷನ್ ತೊಗೊಳ್ಳದೇ ಇರೋರು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿತ್ತು. ಆದರೆ ಇವಾಗ ಅದನ್ನು ಹೋಲ್ಡ್ ಮಾಡಿದ್ದಾರೆ, ಅಂದರೆ ಸ್ಟಾಪ್ ಮಾಡಿದ್ದಾರೆ.
ಸೊ ನೀವು ಎಲ್ಲೋ ಊರಿಗೆ ಹೋಗಿರ್ತೀರ ಅಥವಾ ಬೇರೆ ಬೇರೆ ಕಡೆಗೆ ಹೋಗಿರ್ತೀರ, ಕೆಲವು ಕಾರಣ ಹುಷಾರಿಲ್ಲದೆ ಮನೇಲಿರ್ಬೋದು, ಏನೋ ಒಂದು ಕಾರಣಾಂತರಗಳಿಂದ ನೀವು ಈ ರೇಷನ್ ಕಾರ್ಡನ್ನ ಕಂಟಿನ್ಯೂಸ್ ಆಗಿ ತಿಂಗಳು ತೊಗೊಂಡಿಲ್ಲ ಅಂದರೂ ನಿಮ್ಮ ಒಂದು ಕಾರ್ಡು ರದ್ದಾಗಿರೋದಿಲ್ಲ. ಜಸ್ಟ್ ಅವರು ಹೋಲ್ಡ್ ಮಾಡಿರ್ತಾರೆ. ಸೊ ನೀವು ಅದನ್ನು ಮತ್ತೆ ಮನವಿ ಮಾಡಿ ಅದನ್ನು ರೀಆ್ಯಕ್ಟಿವೇಟ್ ಮಾಡ್ಕೋಬೋದಾಗಿದೆ. ಹಾಗೆ ಇವಾಗ ಕೇಂದ್ರ ಸರ್ಕಾರದಿಂದ ಪ್ರತಿ ಮಹಿಳೆಯರಿಗೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿಸ್ಬಿಟ್ರೆ, ಅಂದರೆ ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡಿಸ್ಬಿಟ್ರೆ ಪ್ರತಿ ತಿಂಗಳು 3,000 ಬರುವಂಥ ಯೋಜನೆ ಇದೆ ಅಂತ ಎಲ್ಲರೂ ತಿಳ್ಕೊಂಡು ಪೋಸ್ಟ್ ಆಫೀಸ್ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ. ಸೊ ಹಾಗಾಗಿ ಇವಾಗ ಏನು ಮಾಹಿತಿ ಬಂದಿರೋ ಪ್ರಕಾರ ಆ ರೀತಿಯ ಯಾವುದೇ ಒಂದು ಯೋಜನೆ ಇಲ್ಲ. ಏನಂದರೆ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆ ಮಾತ್ರ ಇದೆ. ಅದರಲ್ಲಿ ನಿಮಗೆ ಅರ್ಹ ಫಲಾನುಭವಿಗಳಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾರೆ. ಆದರೆ ಕೇಂದ್ರ ಸರ್ಕಾರದಿಂದ ಯಾವುದೇ ಒಂದು ಈ ರೀತಿಯ ಒಂದು ಯೋಜನೆ ಇಲ್ಲ. 3,000 ರೂಪಾಯಿ ಕೊಡುವಂಥ ಯಾವುದೇ ಒಂದು ಯೋಜನೆ ಇಲ್ಲ. ಆದರೆ ಬಹಳಷ್ಟು ಜನ ಕನ್ಫ್ಯೂಸ್ ಮಾಡಿಕೊಂಡು ಈ ರೀತಿ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿಸ್ಬಿಟ್ರೆ ನಮಗೂ ತಿಂಗಳು 3,000 ಬರುತ್ತೆ ಅನ್ನೋ ಒಂದು ಪಾಪ ಬಡ ಜನರು ಆಸೆಗೆ ಏನು ಮಾಡ್ತಿದ್ದಾರೆ ಅಂದರೆ ಪೋಸ್ಟ್ ಆಫೀಸ್ ಮುಂದೆ ಹೋಗಿ ಕ್ಯೂ ನಿಲ್ತಾ ಇದ್ದಾರೆ, ಅಕೌಂಟ್ ಓಪನ್ ಮಾಡಿಸ್ಬೇಕು ಅಂತ ಇವಾಗ ಎಷ್ಟೋ ಜನ ವೆಯ್ಟ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ, ಪೋಸ್ಟ್ ಆಫೀಸರ್ ಆ ರೀತಿ ಯಾವುದೂ ಸ್ಕೀಮ್ ಇಲ್ಲ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಸೊ ಈ ಒಂದು ವಿಡಿಯೋ ನೀವು ಯಾರಾದ್ರು ನೋಡ್ತಾ ಇದ್ದರೆ ಪಾಪ ಈ ರೀತಿ ಯಾರಾದರೂ ಅಂದ್ಕೊಂಡಿದ್ರೆ ಈ ವಿಡಿಯೋನ ಶೇರ್ ಮಾಡಿ, ಇಲ್ಲ ನೀವೇ ಈ ಮಾಹಿತಿನ ಅವ್ರಿಗೂ ಸಹ ಹೇಳಿ ಆ ರೀತಿಯ ಯಾವುದೇ ಒಂದು ಸ್ಕೀಮ್ ಇಲ್ಲ ಅಂತ ಹೇಳಿ. ಕೆಲವು ಜನರು ಬಹಳ ಮುಗ್ಧರಾಗಿರ್ತಾರೆ, ಯಾರು ಏನು ಹೇಳಿದ್ರು ಸಹ ನಂಬಿಡ್ತಾರೆ. ಏನು ಪಾಪ ಅವ್ರಿಗೆ ಅಷ್ಟೊಂದು ನಾಲೆಡ್ಜ್ ಇರೋದಿಲ್ಲ, ಜಾಸ್ತಿ ಓದಿರೋದಿಲ್ಲ, ಏನೂ ಗೊತ್ತೇ ಇರೋದಿಲ್ಲ. ಅಂದರೆ ಸರ್ಕಾರದಿಂದ ಏನೇನು ಅಪ್ಡೇಟ್ ಆಗ್ತಿದೆ ಅನ್ನೋದೇ ಪಾಪ ಅವ್ರಿಗೆ ಗೊತ್ತಿರಲ್ಲ. ಯಾರೋ ಏನೋ ಹೇಳಿರ್ತಾರೆ ಅದನ್ನೇ ನಂಬಿಕೊಂಡು ಪಾಪ ಈ ರೀತಿಯ ಒಂದು ಅವರು ಸಹ ಒಂದು ಆಸೆ ಮೇಲೆ ಹೋಗಿ ಅಕೌಂಟ್ ಓಪನ್ ಮಾಡ್ಸೋಕ್ಕೆ ಹೋಗಿರ್ತಾರೆ. ಸೊ ಹಾಗಾಗಿ ನೀವು ಯಾರಾದರೂ ತಿಳಿದವ್ರಂಥವ್ರು ಆಗಿದ್ದರೆ ಅಂಥವ್ರಿಗೆ ಒಂದು ಮಾಹಿತಿನ ಕೊಡಿ. ಇದೇ ರೀತಿಯಾಗಿ ಲೋಕಸಭಾ ಎಲೆಕ್ಷನಲ್ಲೂ ಸಹ ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು 8,000 ರೂಪಾಯಿ ಹಣ ಬರುತ್ತೆ ಅಂತ ಹೇಳಿದರು. ಅದಾದಮೇಲೆ ಎಲೆಕ್ಷನ್ ಮುಗಿದಾಗಿ ಕಾಂಗ್ರೆಸ್ ಗೆಲ್ಲಿಲ್ಲ ಅಂದರೂ ಸಹ ಜನಗಳು ಪೋಸ್ಟ್ ಆಫೀಸ್ ಮುಂದೆ ಕ್ಯೂ ನಿಂತ್ಕೊಂಡಿದ್ರು. ನಮಗೆ ಇವಾಗ ಕಾಂಗ್ರೆಸ್ನ ಓಟ್ ಹಾಕಿದ್ದೀವಿ, ನಮಗೆ 8,000 ಕೊಡಬೇಕು ಅನ್ನೋ ರೀತಿಯಲ್ಲಿ ಹೋಗಿ ಕ್ಯೂ ನಿಂತ್ಕೊಂಡು ಅಲ್ಲೆಲ್ಲ ವಾಚ್ಮೆನ್ ಮುಂದೆ ಗಲಾಟೆ ಮಾಡ್ತಾಯಿದ್ರು. ಸೊ ಹೀಗಾಗಿ ನಮ್ಮ ಜನ ಎಷ್ಟು ಮುಗ್ಧರಿದ್ದಾರೆ ಅಂದರೆ ಅಷ್ಟು ಮುಗ್ಧರಿದ್ದಾರೆ. ಸೊ ಯಾರಾದರೂ ನೀವೇನಾದರೂ ಆ ಥರ ಒಂದು ಇನ್ನೋಸೆಂಟ್ ಪೀಪಲ್ ಏನಾದರೂ ನಿಮಗೆ ಸಿಕ್ಕಿದ್ರೆ ಅವ್ರಿಗೆ ಈ ರೀತಿಯ ಒಂದು ಕರೆಕ್ಟಾದ ಮಾಹಿತಿನ ಕೊಡಿ. ಸೊ ಇದಿಷ್ಟು ಇವತ್ತಿನ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂಥ ಲೇಟೆಸ್ಟ್ ಅಪ್ಡೇಟ್. ನಮ್ಮ ಚಾನಲಲ್ಲಿ ಗೃಹಲಕ್ಷ್ಮಿ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಇಲ್ಲ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಅಪ್ಡೇಟ್ಗಳನ್ನು ನಾನು ನಮ್ಮ ಚಾನಲಲ್ಲಿ ಕೊಡ್ತಾ ಇರ್ತೀನಿ. ಈ ಮಾಹಿತಿ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ರೀತಿಯಾದಂಥ ಹೊಸ ವಿಷಯಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.